ಮಾಡ್ತಾ ಇರುವಂತ ಸೇವೆ ಮಾಡ್ತಾ ಇದ್ದೀರಾ. ಎಲ್ಲಾ ಸಮಾಜ ಸೇವಕರು ಮಾಡುವಂತ ಕೆಲಸ ಮಾಡ್ತಾರೆ. ನಮ್ಮ ಕೃಷ್ಣಮೂರ್ತಿ ಸುಮಾರು 500 ರೂಪಾಯಿ ಚಾರ್ಜ್ ಆಯ್ತಾ ಇತ್ತು. ಸ್ಟಾರ್ಟ್ ಮಾಡಿದ್ದು ಮುಳಬಾಲ್ ತಾಲೂಕಲ್ಲಿ ಫಸ್ಟ್ ಮರದ ಕೆಳಗಡೆ ಇರ್ತಾರೆ ಅಂತವ್ರಿಗೆಲ್ಲ ಎತ್ಕೊಂಡು ಆಟ ಕೊಡ್ತಾ ಇದ್ದಾಗ, ಆಮೇಲೆ ಒಂದು ಟೆಂಪೋ ಅಂತಿದ್ರೆ ನಿಂದೆ ಅಂತ ನಿಮ್ದು ಒಂದು ನಮಸ್ಕಾರ. ಏನು ಇವತ್ತು ವಿಶೇಷ ಅಂದ್ರೆ, ಇವತ್ತು ನಮ್ಮ ಮುಳಬಾಲ್ ತಾಲೂಕಲ್ಲಿ ನಮ್ಮ ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮಾಡ್ತಾ ಇರುವಂತ ಸೇವೆಗಳನ್ನು ನೋಡಿ ಇವತ್ತು ಎಲ್ಲರೂ ಅವ್ರಿಗೆ ಕೈ ಜೋಡಿಸಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಇರ್ತೀವಂತ ಮುಳಬಾಲ್ ತಾಲೂಕಿನ ಸಾರ್ವಜನಿಕ ಎಲ್ಲ ಸಮಾಜ ಸೇವಕರು ಎಲ್ಲರೂ ಜೊತೆ ಇದ್ದಾರೆ. ಯಾಕಂದ್ರೆ ನಾನು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀನಿ, ಶುಭ ಕಾರ್ಯಗಳಲ್ಲಿ ಆಗುವಂತ ಮಿಕ್ಕಿರುವಂತ ಅನ್ನ ಬಡ ಮಕ್ಕಳಿಗೆ, ಬಡ ಜನರಿಗೆ ಅವರೇ ಎತ್ಕೊಂಡು ಹೋಗಿ ಅವರಿಗೆ ಹಸು ಇರುವಂತ ಕಡೆ ಎತ್ಕೊಂಡು ಕೊಟ್ಟು ಅವರಿಗೆ ಒಂದು ತೃಪ್ತಿ ಮಾಡುವಂತ ಕೆಲಸ ಮಾಡ್ತಾರೆ ನಮ್ಮ ಕೃಷ್ಣಮೂರ್ತಿ ಅವರು. ಅದಕ್ಕೆ ಅವ್ರು ಯಾರನ್ನ ಫೋನ್ ಮಾಡಿ ಕರೆದಾಗ ಒಂದು ಆಟೋವನ್ನು ಬಾಡಿಗೆ ತಗೊಂಡೋಗಿ ಅಲ್ಲಿಂದ ಎತ್ಕೊಂಡು ಹೋಗಿ ಅಲ್ಲಿಟ್ಟು ಅವ್ರು ಹಾಕ್ಬಿಟ್ಟು ಕೊಟ್ಬಿಟ್ಟು ತಿರ್ಗಾ ಬರ್ಬೇಕಂದ್ರೆ ಅದಕ್ಕನ್ನ ಅವ್ರಿಗೆ ಒಂದು ಸುಮಾರು 500 ರೂಪಾಯಿ ಚಾರ್ಜ್ ಆಯ್ತಾ ಇತ್ತು. ಯಾರಿಗೆ? ಕೃಷ್ಣಮೂರ್ತಿ ಅವ್ರಿಗೆ. ಅದಕ್ಕೋಸ್ಕರ ನಾನು ನೋಡಿದಾಗ ಈ ಫುಡ್ ಬ್ಯಾಂಕ್ ಅನ್ನೋದು ಟೋಟಲ್ ಕರ್ನಾಟಕದಲ್ಲಿ 224 ತಾಲೂಕಲ್ಲಿ ಕೂಡ ಓಪನ್ ಮಾಡ್ತಾ ಇದಾರೆ. ಇವತ್ತು ಸ್ಟಾರ್ಟ್ ಮಾಡಿದ್ದು ಮುಳಬಾಲ್ ತಾಲೂಕಲ್ಲಿ ಫಸ್ಟ್. ಮುಳಬಾಲಲ್ಲಿ ಫುಡ್ ಬ್ಯಾಂಕ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದು. ಇವತ್ತು ಎಲ್ಲಾ ತಾಲೂಕಲ್ಲೂ ಸಹ ಇವತ್ತೊಂದು ಫುಡ್ ಬ್ಯಾಂಕ್ ಅನ್ನೋ ಒಂದು ಸೇವೆಯನ್ನು ಮಾಡ್ತಾ ಇದಾರೆ. ನಿಜವಾಗ್ಲೂ ಸೇವೆ ಅಂದ್ರೆ ನಾವು ದುಡ್ಡು ಕೊಡುವಂತ ಇದೆಲ್ಲ ತೃಪ್ತಿ ಆಗಲ್ಲ, ಊಟ ಕೊಟ್ರೆ ಒಂದು ತೃಪ್ತಿ ಆಗತ್ತೆ ಅಂತೇಳಿ ಆ ಮಕ್ಕಳಿಗೆ ನಾವೆಲ್ಲೋ ಕಡೆ ಕರ್ಕೊಂಡು ಹೋಗಿದ್ದಾರೆ ಕೃಷ್ಣಮೂರ್ತಿ ಅವರು. ಅಲ್ಲಿ ನೋಡಿದಾಗ ಊಟ ಎತ್ಕೊಂಡಾಗ ಅವ್ರು ತಿಂದ್ರೆ ಅವ್ರು ಎಷ್ಟು ಖುಷಿ ಆಗಿರ್ತಾರೆ. ಮಕ್ಕಳೆಲ್ಲ ಇರ್ತಾರೆ, ಆ ಜೋಬಡಿ ಎಲ್ಲ ಹಾಕೊಂಡಿರ್ತಾರೆ, ಸ್ವಲ್ಪ ಇದ್ರಲ್ಲಿ ಇರ್ತಾರೆ, ಮರದ ಕೆಳಗಡೆ ಇರ್ತಾರೆ. ಅಂತವ್ರಿಗೆಲ್ಲ ಎತ್ಕೊಂಡೋಗಿ ಆಟ ಕೊಡ್ತಾ ಇದ್ದಾಗ, ಆಮೇಲೆ ಒಂದು ಕೊಡಮಲ ಸ್ವಾಮಿ ವಿನಾಯಕನ ಹತ್ರ ಒಂದು ಪೂಜೆ ಮಾಡಿದಾಗ ನಾನು ಹೇಳಿದೆ, ನೀನು ಮಾಡೋ ಒಂದು ಸೇವೆಗೆ ಒಂದು ನಿಮ್ಗೊಂದು ಟೆಂಪೋ ಅಂತಿದ್ರೆ ನಿಂದೆ ಅಂತ ನಿಮ್ದು ಒಂದು ಇದಿದ್ರೆ ವಾಹನ ಹೋದ್ರೆ ಒಂದು ಒಳ್ಳೆಯ ಒಂದು ಸರ್ವಿಸ್ ಮಾಡ್ಬೋದು. ನೀವು ಸರ್ವಿಸ್ ಮಾಡೋದನ್ನ ನೋಡಿ ಎಲ್ಲಾ ತಾಲೂಕಿನಲ್ಲಿ ಸಹ ಇದೇ ತರ ಮಾಡಿದ್ರೆ ಒಳ್ಳೇದಾಗತ್ತೆ. ಮಾಡೋದಕ್ಕೋಸ್ಕರ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅಂತೇಳಿ ಮೊನ್ನೆ ನಾನು ಅಂದಾಗ, ನೀನು ಕೃಷ್ಣಮೂರ್ತಿ ಅವರೇ, ನಾನು ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡಿ ಏನೋ ಒಂದು ಟೆಂಪೋ ವೆಹಿಕಲ್ ಅನ್ನ ಕೊಟ್ಟು ತಾಲೂಕಿನಂತ ಎಲ್ಲಾ ಕಡೆನೂ ಸಹ ನಿಮ್ಮ ಹತ್ರ ವೆಹಿಕಲ್ ಇದ್ರೆ ಎಲ್ಲಾ ಕಡೆನೂ ಕಾರ್ಯಗಳು, ಒಂದು ಮದುವೆ ಕಾರ್ಯಕ್ರಮ ಆಗಲಿ, ಒಂದು ಬರ್ತ್ಡೇ ಕಾರ್ಯಕ್ರಮ ಆಗಲಿ, ನಾಮಕರಣ ಕಾರ್ಯಕ್ರಮ, ಶುಭ ಕಾರ್ಯಕ್ರಮ, ದೇವಸ್ಥಾನ ಕಾರ್ಯಕ್ರಮಗಳಲ್ಲಿ ಒಂದು ಸುಮಾರು 1500 ಜನಕ್ಕೆ ಊಟನ ವ್ಯವಸ್ಥೆ ಮಾಡಿರ್ತಾರೆ. ಒಂದು 1000 ಜನ ತಿನ್ನಿರ್ತಾರೆ, 500 ಜನ ಅಂತ ಒಂದು ಊಟ ಮಿಕ್ಕಿದಾಗ ಆ 500 ಊಟನ ಎತ್ಕೊಂಡೋಗಿ ಎಲ್ರಿಗೂ ಬಡವರಿಗೆ ಕೊಟ್ಟಾಗ ಒಂದು ಒಳ್ಳೆ ನಮಗೂ ಒಂದು ಒಳ್ಳೇದಾಗುತ್ತೆ, ದೇವರ ಆಶೀರ್ವಾದ ಇರುತ್ತೆ. ಯಾಕಂದ್ರೆ ಮಿಕ್ಕಿದ ಅನ್ನನ ಕೆಳಗೆ ಹಾಕ್ದಿರ ಎಲ್ಲದಕ್ಕೂ ಕೊಟ್ಟಕ್ಕೆ, ಅದಕ್ಕೋಸ್ಕರ ಒಳ್ಳೆಯ ಕೆಲಸ ಮಾಡ್ತಾ ಇದಾರೆ. ಇದಕ್ಕೆ ಎಲ್ಲರೂ ಅವ್ರಿಗೆ ಕೃಷ್ಣಮೂರ್ತಿ ಅವರು ಕೈ ಜೋಡಿಸ್ತಾ ಇದಾರೆ. ಆವತ್ತು ನಾನು ಅಂದೆ, ನಮ್ಮ ಕೈಯಲ್ಲಾದಷ್ಟು ಒಂದು ವೆಹಿಕಲ್ ಅನ್ನ ತಗೊಳ್ಳೋಣ, ನೀ ಸರ್ವಿಸ್ ಮಾಡ್ತಾ ಇರೋದು ಒಳ್ಳೆಯದೆ, ನಿಮ್ ಜೊತೆಲಿ ಇರ್ತೀವಿ ಅಂತೇಳಿ ಇವತ್ತು ವೆಹಿಕಲ್ ಬಂದಿದೆ. ಎಲೆಕ್ಟ್ರಿಕಲ್ ಮೌಂಟ್ರೋ ಎಲೆಕ್ಟ್ರಿಕಲ್ ಅಂತ ಬೆಂಗಳೂರ್ದು. ಇವತ್ತು ನೋಡಿ ಗಾಡಿ ಅದನ್ನ ಪರ್ಚೇಸ್ ಮಾಡಿ ಇವರು ಮಾಡುವ ಸೇವೆಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಇವಾಗ ಗಾಡಿನ ತರಿಸಿ ಕೊಟ್ಟಿದ್ದೀವಿ ಇಲ್ಲಿ. ಇದಕ್ಕೆ ಕೃಷ್ಣಮೂರ್ತಿ ಅವರು ಬಹಳ ಅವರ ಬಡವರ ಆಶೀರ್ವಾದದಿಂದ ಇನ್ನ ಬೆಳೀಲಿ, ಇನ್ನ ಒಳ್ಳೆ ಕೆಲಸಗಳು ಮಾಡ್ರಿ. ಒಳ್ಳೆ ಕೆಲಸಗಳು ಮಾಡೋದ್ರಿಂದ ಆ ದೇವರ ಆಶೀರ್ವಾದ ಅವ್ರಿಗೂ ಇರ್ಲಿ. ಯಾಕಂದ್ರೆ ಅವ್ರು ಮಾಡೋ ಸರ್ವಿಸ್ ನಾನು ಕೂಡ ನೋಡ್ತಾ ಇದ್ದೀನಿ. ಅವ್ರು ಮಾಡೋ ಸರ್ವಿಸ್ ಅಲ್ಲಿ ನಾವು ಕೂಡ ಅವ್ರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಕೇಳಿದಾಗ ನಾನು ಕೃಷ್ಣಮೂರ್ತಿಗೆ ಇವತ್ತಿಲ್ಲ ಅಂತ ಹೇಳಿಲ್ಲ. ಯಾವ್ದನ್ನ ಕಾರ್ಯಕ್ರಮನು ಮಾಡೋ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ನಾವೇನೋ ನಮ್ಮ ಕೈಯಲ್ಲಾದ ಸಹಾಯ ಮಾಡಿದ್ರೆ, ನಾವು ಅಲ್ಲಿಂದನೇ ಬಂದಿರೋದು. ಇವತ್ತು ನಮ್ಗೆ ಅಷ್ಟೇ ದೇವರು ಒಳ್ಳೇದ್ ಮಾಡಿದಾಗ 4 ಜನಕ್ಕೆ ಒಂದು ಸಹಾಯ ಮಾಡಿ ಒಳ್ಳೇದೊಂದು ತೃಪ್ತಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ಇವತ್ತು ಈ ವೆಹಿಕಲ್ ಬಂದಿದೆ. ಈ ವೆಹಿಕಲ್ ಎಲೆಕ್ಟ್ರಿಕಲ್ದು ಇವತ್ತು ಅವ್ರಿಗೆ
ಇನ್ನ ಒಂದು ಗಾಡಿ ಎತ್ಕೊಂಡು ಹೋಗೋ 500 ರೂಪಾಯಿ ಖರ್ಚಾಗ್ತಾ ಇತ್ತು. ಇವತ್ತು ಏನೇ ಖರ್ಚಿಲ್ದಿರ ಒಂದು ಎಲ್ಲಾ ಕಡೆನೂ ಸುಮಾರು 10 ಕಿಲೋಮೀಟರ್ ಆಗ್ಲಿ ಅದ್ರ ಎತ್ಕೊಂಡು ಕೊಡ್ಬೋದು. ಕೊಟ್ಟಾಗ ಒಳ್ಳೇದಾಗತ್ತೆ. ದಯಮಾಡಿ ಯಾವ್ರಿಗೆ ಒಂದು ಕಾರ್ಯಕ್ರಮದಲ್ಲಿ ಮಿಕ್ಕಿರೋವಂತ ಅನ್ನ ಊಟದ ಇರೋವನ್ನ ಇದಕ್ಕೆ ನಂಬರ್ ಹಾಕಿರ್ತಾರೆ, ಇದಕ್ಕೆ ಬೋರ್ಡ್ ಇರ್ತಾರೆ. ನಮ್ಮ ಅಧ್ಯಕ್ಷರು ಕೃಷ್ಣಮೂರ್ತಿ ಇರ್ತಾರೆ, ಅವ್ರಿಗೆಲ್ಲರೂ ತಿಳಿಸಿ ಕರೆಸಿ ಅದನ್ನು ಕೊಟ್ಟು ಕಲಿಸಿದಾಗ ಎಲ್ರಿಗೂ ಒಂದು ಒಳ್ಳೇದಾಗತ್ತೆ. ಮಾಡಿ ಎಲ್ಲರೂ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಕೆಲಸ ಅಂತ. ಇದಕ್ಕೆ ಇವತ್ತಿನ ಒಂದು ಮುಳಬಾಗಲಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ ಮುಳಬಾಗಲು ಅನ್ನೋದಂತ ಒಂದು ಕಾರ್ಯಕ್ರಮ ಯಾವುದೇ ಒಂದು ಎಲ್ಲದಕ್ಕೂ ಇಲ್ಲಿಂದ ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ತಾಲೂಕಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಒಂದು ಅರ್ಲೋ ಅಂತ ಒಂದು ಒಳ್ಳೆ ಒಂದು ಕೆಲಸ ಆಗತ್ತೆ. ಇದಕ್ಕೆ ನೀವೆಲ್ಲರೂ ಒಂದು ಸಹಾಯ ಮಾಡಿ. ಇವತ್ತೊಂದು ವೆಹಿಕಲ್ ಅನ್ನು ಬಂದು ಈ ವೆಹಿಕಲ್ ಇಂದ ನಮ್ಮ ತಾಲೂಕಿಗೆ ಬಡವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡೋದು ಇಂಥ ಒಂದು ಕೆಲಸಗಳಿಗೆ ಒಳ್ಳೇದಾಗತ್ತೆ. ಇದಕ್ಕೆ ಒಂದು ವೆಹಿಕಲ್ ಕೂಡ ಚೆನ್ನಾಗಿದೆ ನೋಡ್ರಿ. ಎಷ್ಟೇ ಯಾವುದೇ ಒಂದು ಡೆಸ್ಟಿನೇಷನ್ ಇಲ್ದಿರ ಒಳಗಡೆ ಚೆನ್ನಾಗಿದೆ. ಎಲ್ಲ ಗಾಡಿನೂ ಇದೆ. ಅದಕ್ಕೋಸ್ಕರ ಇದು ಮಾಡಿ ಈ ಮುಂದಿನ ದಿನಗಳಲ್ಲಿ ಇದನ್ನು ಗಾಡಿಯನ್ನು ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸಗಳು ಮಾಡಲಿ ಅಂತೇಳಿ ನಾವು ಇದು ಮಾಡಿದ್ವಿ.